ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರೆ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ಸೋಡಿಗೆ ಸ್ವಾಗತ ಗೆಳೆಯರೆ. ಇವತ್ತೇನು ಗುರು ಮೆಟ್ರೋ ಅಂತಂತೀರ, ಇವತ್ತು ನಮ್ಮ ಒಂದು ಜೆಟ್ ಬಸ್ ಲಿವರಿನ ತಂದಿದ್ದೀನಿ. ಇದನ್ನು ಮಾಡಿರೋರು ನಮ್ಮ ಕನ್ನಡ ಬಸ್ ಇಡೋರು ಗೆಳೆಯರೆ. ಮಾತ್ರ ಸೂಪರಾಗಿ ಮಾಡೋರು HD ಲಿವರಿ. ಈ ಒಂದು ಲಿವರಿಗೆ ಯಾವುದೇ ರೀತಿ ಪಾಸ್ವರ್ಡ್ ಹಾಕಿಲ್ಲ ಗೆಳೆಯರೆ, ಅದಂತೂ ಸೂಪರಾಗೈತೆ. ಅದೊಂದು ಸೂಪರ್ ವಿಷಯ. ಮಾತ್ರ ಪಾಸ್ವರ್ಡ್ ಇಕ್ಕಿಲ್ಲ. ಇದೇ ರೀತಿ ನಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ಲು ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಪಾಸ್ವರ್ಡ್ ಎಲ್ಲ ಹಾಕ್ತಾಯಿರ್ತೀನಿ. ಆ ಒಂದು ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಾಸ್ವರ್ಡ್ ಸಿಗುತ್ತೆ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ವಿಡಿಯೋನ ಶುರು ಮಾಡೋಣ. ಇನ್ನು ನೀವು ನೋಡ್ತಿರ್ಬೋದು, ಈ ನಮ್ಮ ಒಂದು KSRTC ಜೆಟ್ ಬಸ್ ಲಿವರಿಯ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತಂದ್ರೆ ಗೆಳೆಯರೆ, ಈ ರೀತಿ ಕಾಣುವಂಥದ್ದು ನಿಮಗೆ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ಕೆಳಗಡೆ ಮೇಲ್ಗಡೆ ಕರರಸನೆ ಅಂತ ಕೆಂಪು ಮತ್ತು ಹಳದಿ ಕಲರ್ ಹಾಕಿದ್ದಾರೆ. ಪುತ್ತೂರು ಮಹಾಲಿಂಗೇಶ್ವರ ಪ್ರಸನ್ನ ಅಂತ ಹಾಕಿದ್ದಾರೆ. ಆಮೇಲೆ ಕೊಡಗಿನ ಕಾವೇರಿ ಅಂತಲೂ ಆ್ಯಡ್ ಮಾಡಿದ್ದಾರೆ. ಈ ಕಡೆ ಸೈಡ್ ವೈಟ್ ಕಲರು. ಆಮೇಲೆ ಆ ಕಡೆ ಈ ಕಡೆ ಎರಡು ದೀಪಗಳನ್ನ ಆ್ಯಡ್ ಮಾಡಿದ್ದಾರೆ, ಅಂದರೆ ಬೆಂಕಿ ಹಚ್ಚಿರೋ ದೀಪಗಳನ್ನ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಗೊಂಬೆಗಳನ್ನ ಹಾಕಿದ್ದಾರೆ, ನೋಡ್ತಿರ್ಬೋದು 4 ಗೊಂಬೆಗಳು ಹಾಕಿದ್ದಾರೆ. ಆಮೇಲೆ ಮಡಿಕೇರಿ, ಬೆಂಗಳೂರು, ಕುಶಾಲನಗರ, ಮೈಸೂರು ಅಂತ ಹಾಕಿದ್ದಾರೆ. ಅದು ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇಚ್ಚರ್ ಅಂತ ಹಾಕಿದ್ದಾರೆ. ಇಚ್ಚರ್ ಬಸ್ ಮೋಡ್ ಆಗಿತ್ತು, ಈ ಒಂದು ರಿಯಲ್ ಲೈಫಲ್ಲಿ ಅಂತ ಹೇಳೋರು ಅವರ ಒಂದು ವೀಡಿಯೋದಲ್ಲಿ, ಅದಕ್ಕೆ ಇಚ್ಚರ್ ಅಂತ ಹಾಕೋರೆ. ಇದಿಷ್ಟು ಆಗಿತ್ತು ಈ ನಮ್ಮ ಒಂದು ಲಿವರಿ ಫ್ರಂಟ್ ಲುಕ್ಗಳೇ. ಈ ಫ್ರಂಟ್ ಲುಕ್ ಇಷ್ಟ ಆದರೆ ಕಮೆಂಟ್ ಮಾಡಿ. ಇನ್ನು ಸೈಡ್ ಲುಕ್ ನೋಡೋದಾದರೆ ಯಾವ ರೀತಿ ಕಾಣಿಸುತ್ತೆ ಅಂತಂದರೆ, ನಿಮಗೆ ಸೈಡ್ ಲುಕ್ ಹೇಳಿದ್ರೆ ಸೂಪರ್ ಆಗೈತೆ. ಸೈಡ್ ಲುಕ್ಕೂ ಅಷ್ಟೇ ಜಾತ್ರೆ ಮಾಡೋರು ಈ ಒಂದು ಲಿವರಿನ ಜಾತ್ರೆಯಾಗಿ ಮಾತ್ರ ಸೈಕಾಗಿ ಮಾಡೋರು ಲಿವರಿ ಮಾತ್ರ ಸೂಪರ್ ಆಗೈತೆ ಗೆಳೆಯರೆ. ಇನ್ನು ಸೈಡ್ ಲುಕ್ ನೀವು ನೋಡ್ತಿರಲ್ಲ, ಈ ರೀತಿ ಕಾಣುವಂಥದ್ದು ನಮಗೆ ಸೈಡ್ ಲುಕ್ಕು ಗೆಳೆಯರೆ. ನೋಡ್ತಿರ್ಬೋದು ನೀವು, ಮಾತ್ರ ಸೂಪರ್ ಆಗೈತೆ ಒಂದು ಸೈಡ್ ಲುಕ್ಕೂ ಅಷ್ಟೇ. ಟೋಟಲಾಗಿ ಲಿವರಿ ಎಲ್ಲ HD ಆಗಿ ಮಾಡೋರು. ಇನ್ನು ನೋಡ್ತಿರ್ಬೋದು ಕರ್ನಾಟಕ ಸಾರಿಗೆ ಅಂತಲೂ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಸಾನಿ ಅಂತಲೂ ಹಾಕಿದ್ದಾರೆ ಈ ಕಡೆ. ಆಮೇಲೆ ಕರ್ನಾಟಕ ಸಾರಿಗೆದು ಸಿಂಬಲ್ ಹಾಕಿದ್ದಾರೆ, ಅಂದರೆ ಲೋಗೋನು ಆ್ಯಡ್ ಮಾಡಿ KSRTC ಅಂತಲೂ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಸೂಪರಾಗಿ ಮಾಡೋರು. ಮತ್ತು ಮೇಲ್ಗಡೆ ಗ್ಲಾಸಸ್ಗಳಿಗೆಲ್ಲ ಕರ್ಟನ್ಸ್ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು ನೀವು. ಇದು ಜೆಟ್ ಬಸ್ ಆಗಿರೋದ್ರಿಂದ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ ಒಂದು ಕರ್ಟನ್ಸ್ ಆ್ಯಡ್ ಮಾಡಿರೋದಕ್ಕೆ. ಇನ್ನು ನೋಡ್ತಿರ್ಬೋದು K21F014 ಐತೆ ನಂಬರ್ ಇದ್ರದ್ದು. ನೋಡ್ತಿರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂತಂದರೆ ಸಖತ್ತಾಗಿ ಕಾಣಿಸ್ತಿದೆ. ಇನ್ನು ಬ್ಯಾಕ್ ಲುಕ್ ನೋಡೋದಾದ್ರೆ ನಿಮಗೆ ಈ ರೀತಿ ಕಾಣುವಂಥದ್ದು ಬ್ಯಾಕ್ ಲುಕ್ ಗೆಳೆಯರ. ನೋಡ್ತಿದ್ರಲ್ಲ, ಅಲ್ಲಿ ಮೇಲ್ಗಡೆ ಗ್ಲಾಸ್ ಮೇಲೆ KSRTC ಅಂತ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಕೂರ್ಗ್ ಎಕ್ಸ್ಪ್ರೆಸ್ ಅಂತಲೇ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು ಅಲ್ಲಿ. ಮತ್ತು ಸಖತ್ತಾಗಿ ಹಾಕಿದ್ದಾರೆ ಗೆಳೆಯರೆ ಅಲ್ಲೂ ಮೇಲ್ಗಡೆ. ಇನ್ನು ಕೆಳಗಡೆ ನೋಡೋದಾದ್ರೆ ಶ್ರಮಜೀವಿ ಅಂತ ಹಾಕಿದ್ದಾರೆ. ಆಮೇಲೆ ಕರ್ನಾಟಕ ಸಾರಿಗೆ ಅಂತ ಆ್ಯಡ್ ಮಾಡಿ ಸ್ಟಾಪ್ ಸಿಗ್ನಲ್ ಅಂತಲೂ ಬರೆದಿದ್ದಾರೆ, ನೋಡ್ತಿರ್ಬೋದು. ಇಲ್ಲಿ ಸಖತ್ತಾಗಿ ಮಾಡೋರು ಮಾತ್ರ ಇಲ್ಲೂ ಬ್ಯಾಕ್ ಲುಕ್ಕೂ. ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದ್ರೆ, ನೀವು ಬ್ಯಾಕ್ ಲುಕ್ ನೋಡಿದ್ರಲ್ಲಿ, ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದರೆ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆ ಸೈಡ್ ಲುಕ್ಕೂ ಹಂಗೆ ಇರುತ್ತೆ ಗೆಳೆಯರೆ. ಮಾತ್ರ ಸೂಪರ್ ಆಗೈತೆ. ಈ ಕಡೆ ಸೈಡ್ ಲುಕ್ಕೂ ಸೇಮ್, ಯಾವ ರೀತಿ ಏನು ಡಿಫ್ರೆನ್ಸ್ ಇಲ್ಲ. ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಹಂಗೆ ಐತೆ. ಇಲ್ಲಿ ನೋಡ್ತಿರ್ಬೋದು ರಸಾಯನಿ ಅಂತ ಹಾಕಿದ್ದಾರೆ. ಆಮೇಲೆ KSRTCದು ಸಿಂಬಲ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಇಲ್ಲಿ KSRTC ಅಂತ ಇಂಗ್ಲೀಷಲ್ಲೂ ಬರೆದು ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದಾರೆ. ಆಮೇಲೆ ನೀವು ನೋಡ್ತಿರ್ಬೋದು ಇಲ್ಲಿ ಮೇಲ್ಗಡೆ ಗ್ಲಾಸಸ್ ಮೇಲೆಲ್ಲ ಇದನ್ನು ಆ್ಯಡ್ ಮಾಡಿದ್ದಾರೆ ಅಂತ ಕರ್ಟನ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ, ನೋಡ್ತಿರ್ಬೋದು. ಒಂಥರ ಸೂಪರಾಗಿ ಮಾಡೋರು ಈ ಸೈಡ್ ಲುಕ್ಕೂ. ಮಾತ್ರ ಟೋಟಲಾಗಿ ಲಿವರಿನೂ ಸೂಪರ್ ಆಗೈತೆ ಗೆಳೆಯರೆ. ನೋಡ್ತಿರ್ಬೋದು ಇದಿಷ್ಟು ಹೊರಗಡೆ ಲುಕ್ಕು. ಇನ್ನು ಇಂಟೀರಿಯಲ್ ನೋಡೋದಾದ್ರೆ ಈ ರೀತಿ ಕಾಣುವಂಥದ್ದು ಗೆಳೆಯರೆ. ನಿಮಗೆ ರೋಡ್ ಕಾಣಿಸಲ್ಲ ಅಂತ ಅನ್ಬೋದು ನೀವು, ಬೇಕಿದ್ರೆ ಕಾಣಿಸ್ತದೆ. ಅಂದರೆ ನೀವು ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ಸರಿ ಮಾಡ್ಕೊಬೇಕಾಗುತ್ತೆ. ನಾನು ಸ್ವಲ್ಪ ಚೇಂಜ್ ಮಾಡ್ಕೊಂಡಿರ್ತೀವಿ, ಈ ರೀತಿ ಕಾಣಿಸುತ್ತೆ. ಇದಿಷ್ಟು ಆಗುತ್ತೆ ಗೆಳೆಯರೆ ನಮ್ಮ ಈ ಒಂದು ಲಿವರಿಯ ರಿವ್ಯೂ. ಇನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ನಲ್ಲಿ ಹೇಗೆ ಆಡ್ಬೋದು ಎಲ್ಲ ಈಗ ತಿಳಿಸ್ಕೊಡ್ತೀನಿ. ಇನ್ನು ಬನ್ನಿ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರೆ. ಇನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ, ಅಂದರೆ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿವರಿ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ಲಿವರಿ ವಿಡಿಯೋ ಲಿಂಕ್ ಓಪನ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಈಗ ಇವರ ಒಂದು ವಿಡಿಯೋಲಿ ಯಾವುದೇ ರೀತಿ ಪಾಸ್ವರ್ಡ್ ಇಲ್ಲ ಜೆಟ್ ಬಸ್ಗೆ. ಈಗ ಮೋರ್ ಅಂತ ಕಾಣಿಸಿದೆ ನೋಡಿ, ಆ ಒಂದು ಮೋರ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮತ್ತೆ ಮೋರ್ನ ಮೇಲೆ ಕ್ಲಿಕ್ ಮಾಡಿ. ಈಗ ಇಲ್ಲಿ ಲಿವರಿ ಲಿಂಕ್ ಅಂತ ಕಾಣಿಸ್ತಿದೆ ನೋಡಿ ನಿಮಗೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ KSRTC ಲಿವರಿ ಅಂತ ಇದೆ ನೋಡಿ. ಅದ್ರ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ PDF ಫೈಲ್ ಲಿಂಕ್ ಓಪನ್ ಆಗುತ್ತೆ. ಓಪನ್ ಆದಾಗ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಗೆಳೆಯರೆ. ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬರುವಂಥದ್ದು ಲೋಡ್ ಆಗುವಂಥದ್ದು. ಲೋಡ್ ಆದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಡೌನ್ಲೋಡ್ ಸಿಂಬಲ್. ಆ ಡೌನ್ಲೋಡ್ ಸಿಂಬಲ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಮತ್ತೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ವಲ್ಪ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಆ ಡೌನ್ಲೋಡ್ ಸಿಂಬಲ್ನ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. ಈ ಒಂದು ಲಿವರಿ ನೋಡ್ತಿರ್ಬೋದು ಡೌನ್ಲೋಡ್ ಆಯ್ತೈತೆ. ಆಲ್ರೆಡಿ ಲೋಡ್ ಕೇಳ್ತು, ನನಗೆ ಡೌನ್ಲೋಡ್ ಆಗೋಯ್ತು ಗೆಳೆಯರೆ. ನೀವು ಅಷ್ಟೇ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಈಸಿ ಡೌನ್ಲೋಡ್ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳಿ.
ಇನ್ನು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಸ್ ಗೇಮ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಇಲ್ಲಾಂದರೆ ನೀವು ಪ್ಲೇಸ್ಟೋರ್ಗೆ ಹೋಗಿ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಸರ್ಚ್ ಮಾಡಿಬಿಟ್ಟು ಈ ಒಂದು ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಗೆಳೆಯರೆ ನೀವು ಅಲ್ಲೇ ಓಪನ್ ಅಂತ ಇರುತ್ತೆ, ಓಪನ್ ಮೇಲೆ ನೀವು ಕ್ಲಿಕ್ ಮಾಡಿಬಿಟ್ಟು ಓಪನ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಿರೋರು ಹಂಗೆ ಓಪನ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಮಿಸ್ ಮಾಡದೆ ಒಂದು ಕಮೆಂಟ್ ಮಾಡಿ, ಏನಾದರೂ ಒಂದು ಆರ್ಟ್ ಏನಾದರೂ ಒಂದು ಕಮೆಂಟ್ ಮಾಡಿ ಗೆಳೆಯರೆ. ನೀವು ನೋಡ್ತಿರಲ್ಲ ಈ ರೀತಿ ಲೋಡ್ ಆಗುವಂಥದ್ದು ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮು. ಸ್ವಲ್ಪ ನೆಟ್ವರ್ಕ್ ಇರೋಗಡೆ ಕೂತ್ಕೊಳ್ಳಿ. ಆಮೇಲೆ 4GB 5GB ಫೋನ್ ಅವರು ಸ್ವಲ್ಪ ಡೌನ್ಲೋಡ್ ಮಾಡ್ಕೊಳ್ಳಿ. ಈ 3GB ರ್ಯಾಮ್ ಅವ್ರಿಗೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಬರೋದು. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಓಪನ್ ಆಗುತ್ತೆ ಗೆಳೆಯರೆ ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್. ಈಗ ಗ್ಯಾರೇಜ್ ಅಂತ ಇದೆ ನೋಡಿ, ಗ್ಯಾರೇಜ್ನ ಮೇಲೆ ನೀವು ಒಂದು ಸತಿ ಕ್ಲಿಕ್ ಮಾಡಬೇಕಾಗುತ್ತೆ. ಇದೇನು ಗುರು ಈ ಥರ ಬರ್ತಿದೆ ಅಂತೀರ, ಇಲ್ಲಿ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ ಗೆಳೆಯರೆ, ರೆಡ್ ಕಲರ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ವೀಡಿಯೋ ಹಾಕಿದ್ದೀನಿ ಈ ಒಂದು ಬಸ್ದು. ಈಗ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆಯಲ್ಲ, ಆ ಒಂದು ಪೇಂಟ್ನ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ರೌಸ್ ಲಿವರಿ ಮತ್ತು ಡಿವೈಸ್ಗಳನ್ನ ಚೂಸ್ ಮಾಡ್ಕೊಳ್ಳಿ ಗೆಳೆಯರೆ. ಚೂಸ್ ಮಾಡ್ಕೊಂಡ್ಮೇಲೆ ಫಸ್ಟ್ಗೆ ಈ ನಮ್ಮ ಒಂದು ಲಿವರಿ ಬಂದಿರುತ್ತೆ ನೋಡ್ತಿರ್ಬೋದು ಅಲ್ಲಿ. ಈಗ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಂದು ಚೇಂಜ್ ಆಗೋಗುತ್ತೆ ಗೆಳೆಯರೆ. ಇದಿಷ್ಟು ಆಗಿತ್ತು ನಮ್ಮ ಒಂದು ವೀಡಿಯೋ ಗೆಳೆಯರೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಗೆಳೆಯರೆ, ಹಾಗೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂತೀರ. ಆಗಲೇ ನೀವು ಕೇಳ್ಬೋದು ಇದೇನು ಗುರು ಜೆಟ್ ಬಸ್ ಬರೋ ಬದಲು ಅಶ್ವಮೇಧ ಬಸ್ ಬಂದಿದೆ ಅಂತಂತೀರ. ಆಲ್ರೆಡಿ ನೆನ್ನೆ ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋದಲ್ಲಿ ಹೋಗಿ ನೀವು ಒಂದು ವೀಡಿಯೋನ ನೋಡ್ಕೊಳ್ಳಿ ಗೆಳೆಯರೆ. ಇದಿಷ್ಟು ಆಗಿತ್ತು ನಮ್ಮ ಒಂದು ವೀಡಿಯೋ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತೇಳಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಗೆಳೆಯರೆ.